ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ನಮ್ಮ ಮಮ್ಮಿ ಹೊರಗಡೆ ಹೊರಟಿದ್ವಿ. ಐ ಟೇಕ್ ಔಟ್ ವಿತ್ ಮೈ ಮಮ್ಮಿ. ನಾವು ಇವತ್ತು ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಮ್ಮಿನೂ ಬಂದು 15 ಡೇಸ್ ಆಯಿತು, ಎಲ್ಲೂ ಹೋಗಿರಲಿಲ್ಲ. ಪಾಪ ಅವ್ರಿಗೂ ಬೋರ್ ಆಗ್ತಿರುತ್ತೆ ಮನೇಲೇ ಇದ್ದು ಊರಲ್ಲಿದ್ದರೆ ಎಲ್ಲ ಫ್ರೆಂಡ್ಸು ಹಂಗೆ ಹಿಂಗೆ ಅಂತ ಎಲ್ಲಾದರೂ ಹೋಗ್ತಾಯಿದ್ರು. ಬಟ್ ಬ್ಯಾಂಗ್ಳೂರಲ್ಲಿ ಮನೇಲೇ ಇರ್ತಿದ್ರು, ಆಮೇಲೆ ಗುಡಿಯನ್ನು ನೋಡಿಕೊಂಡು ಇರ್ತಿದ್ರಲ್ವ. ಸೊ ಬೋರ್ ಆಗ್ತಿರುತ್ತೆ, ಮನೇಲೇ ಇರ್ತಾರಲ್ವ ಅಂತ ಅಂದ್ಬಿಟ್ಟು ಮೇಘರಾಜ್ ಅವರು ನನಗೆ ಮಮ್ಮಿಗೆ ಕಾಟೇರ ಮೂವಿಗೆ ಬುಕ್ ಮಾಡಿಬಿಟ್ಟಿದ್ರು ಬೆಳಗ್ಗೆನೇ. ಸೊ ಹಾಗಾಗಿ ನಾನು ಮತ್ತು ಮಮ್ಮಿ ಇವಾಗ ಮೂವಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಆಮ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ಡಿ ಬಾಸ್ ಅಂತಲೇ ಹೇಳ್ಬೋದು. ನಾನು ಯಾವ ಮೂವಿನೂ ಅಥವಾ ಯಾವ ಹೀರೋ ಮೂವಿನೂ ನಾನು ಥಿಯೇಟ್ರಿಗೆ ಹೋಗಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನಾನು ಅಷ್ಟೊಂದು ಫ್ರೀಕ್ ಕೂಡ ಅಲ್ಲ. ಮೂವಿ ಬಂದ ತಕ್ಷಣ ಹೋಗಿ ನೋಡಬೇಕು ಅಂತೆಲ್ಲ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಆಗೋಲ್ಲ. ಬಟ್ ದರ್ಶನನ ನನಗೆ ತುಂಬ ಇಷ್ಟ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ. ಸೊ ಹಾಗೆ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಇತ್ತು. ಸೊ ಆಪ್ರೇಷನ್ ಆದಮೇಲೆ 1 ವೀಕ್ ಆದಮೇಲೆ ನಾನು ಹೊರಗಡೆ ಹೊರಟಿದ್ದೀನಿ. ಬಿಕಾಸ್ 1 ವೀಕ್ ಮನೆಯಲ್ಲೇ ಇದ್ದು ಒಂಥರ ಮೈಂಡು ಹಾಗೆ ಸೆಟ್ ಆಗಿಬಿಟ್ಟಿತ್ತು. ಸೊ ಐ ಡೋಂಟ್ ನೋ ಬಾಡಿ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ಯಾವುದಾದ್ರೂ ಒಂದು ಟೆಂಪ್ರೇಚರು ಅಥವಾ ಯಾವುದಾದ್ರೂ ಒಂದು ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆದರೆ ನೆಕ್ಸ್ಟ್ ಇನ್ನೊಂದು ಅಟ್ಮಾಸ್ಫಿಯರ್ಗೆ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದು ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡೋಣ. ಎ ಸಿ ಇರುತ್ತೆ, ನನಗೆ ಸ್ವಲ್ಪ ಚಳಿ ಕೂಡ ಆಗಬಹುದು ಅಂತ ಅಂದ್ಕೊಂಡು ಒಂದು ಶಾಲ್ ಕೂಡ ನಾನು ಎತ್ಕೊಂಡಿದ್ದೀನಿ. ಸೊ ಫೈನಲಿ ಆಟೋ ಬುಕ್ ಮಾಡಿದರು ಮೇಘರಾಜ್ ಅವರು. ನಾವು ಆಟೋದಲ್ಲಿ ಗೋಪಾಲ ಮಾರ್ಕೆಟ್ಗೆ ಬಂದ್ವಿ. ಆ್ಯಂಡ್ ಒಂದು 30 ಮಿನಿಟ್ಸ್ ಅರ್ಲಿನೇ ಬಂದಿದ್ವಿ ಅಂತಲೇ ಹೇಳ್ಬೋದು. ನಮಗಿದ್ದಿದ್ದು ಶೋ ಬಂದು 3:30ಗೆ. ಸೊ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ, 3 o'clock ಅಷ್ಟೊತ್ತಿಗೆ ಬಂದಿದ್ವಿ. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಏನಾದ್ರು ಇದ್ದರೆ ನೋಡೋಣ, ಲಿಸ್ಟ್ ಮಾಡಿ ಇಟ್ಕೊಂಡಿರೋಣ. ಮೂವಿ ಎಲ್ಲ ಮುಗಿದ್ಮೇಲೆ ಮೇಘರಾಜ್ ಅವರೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಆಮೇಲೆ ಒಟ್ಟಿಗೆ ಶಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕಾರಲ್ಲಿ ಹಾಕ್ಕೊಂಡು ಹೋಗ್ಬೋದಲ್ವ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಶಾಪ್ ಮಾಡ್ತಾಯಿದ್ವಿ. ನೋಡ್ತಾಯಿದ್ವಿ, ವಿಂಡೋ ಶಾಪಿಂಗ್ ಮಾಡ್ತಿದ್ವಿ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ಡೆಕೋರೇಷನ್ ಎಲ್ಲ ಕೂಡ ಹಾಗೆ ಇತ್ತು ಗೋಪಾಲ ಮಾರ್ಕೆಟಲ್ಲಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಡೆಕೋರೇಷನ್ ಎಲ್ಲನೂ. ಅದಾದಮೇಲೆ ನಾನು ಮೇಯ್ನಾಗಿ ಏನೂ ತಿನ್ನೋಂಗಿರಲಿಲ್ವಲ್ಲ ಹೊರಗಡೆ. ಸೊ ಹಾಗಾಗಿ ಏನೂ ತಿಂದಿಲ್ಲ. ಆ್ಯಂಡ್ ಇಟ್ಸ್ ಒನ್ ಗುಡ್ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ಸಲ ನಾವು ಹೊರಗಡೆ ಫುಡ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಆ್ಯಂಡ್ ಅದು ಒಂಥರ ಅಡಿಕ್ಷನ್ ಥರ ಆಗಿಬಿಟ್ಟಿರುತ್ತೆ. ಸೊ ನನಗೆ ಇದು ಒಂದು ಬ್ರೇಕ್ ಅಂತಲೇ ಹೇಳ್ಬೋದು ಎಲ್ಲದರಿಂದನೂ. ಆ್ಯಂಡ್ ಪ್ಲಸ್ ಇದೇ ಒಂದು ಹೆಲ್ತಿ ಪ್ರಾಕ್ಟೀಸ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ನನಗೂ ಒಳ್ಳೆಯದು, ಪ್ಲಸ್ ಹೆಲ್ತಿಗೂ ಒಳ್ಳೆಯದು ಅಂತ. ಸೊ ನಾನು ಇದನ್ನೇ ಪ್ರಾಕ್ಟೀಸ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾವು ಮಧ್ಯಾಹ್ನನೇ ಊಟ ಮಾಡಿಕೊಂಡು ಬಂದ್ವಿ ಮನೆಯಿಂದ. ಸೊ ಇಲ್ಲಿ ಏನು ನಾವು ಹೊರಗಡೆ ಜಂಕ್ ಅಂತ ನಾವೇನೂ ತಿಂದಿಲ್ಲ, ನಾನಾಗಿರ್ಬೋದು ಮಮ್ಮಿ ಆಗಿರ್ಬೋದು. ಸೊ ಮೂವಿನ ಮುಗಿಸ್ಕೊಂಡು ಬಂದ್ವಿ. ಅದರ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಅದಾದಮೇಲೆ ಝೂಡಿಯೋನು ಚೆಕ್ ಮಾಡಿದ್ವಿ ಏನೇನಿದೆ ಅಂತ. ಬಟ್ ಏನಕ್ಕೂ ಗೊತ್ತಿಲ್ಲ, ರೀಸೆಂಟ್ ಡೇಸಲ್ಲಿ ಝೂಡಿಯೋ ನನಗೇನೋ ಇಷ್ಟನೇ ಆಗ್ತಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬರ್ತಿತ್ತು, ಮೆಟೀರಿಯಲ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು. ಬಟ್ ಇವಾಗ ಕ್ವಾಲಿಟಿ, ಸ್ಟಿಚಿಂಗು ಎಲ್ಲ ತುಂಬ ಲೋ ಗ್ರೇಡ್ ಅಂತ ಅನ್ನಿಸ್ತಿದೆ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಮೇಘರಾಜ್ ಅವರು ಮತ್ತು ಗುಡಿಯ ನಮ್ಮನ್ನು ಪಿಕ್ ಮಾಡ್ಕೊಂಡು ಬಂದರು. ಆಮೇಲೆ ಮತ್ತೆ ಸ್ವಲ್ಪ ಮೆಟ್ರೋದಲ್ಲಿ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಟ್ರೋಗೆ ಬಂದ್ವಿ. ಒಂದಷ್ಟು ಥಿಂಗ್ಸ್ಗಳನ್ನ ನಾವು ತೊಗೋಬೇಕಾಗಿತ್ತು. ಆಮೇಲೆ ಡಸ್ಟ್ಬಿನ್ ಕಂಪ್ಲೀಟಾಗಿ ಹೊಡೆದೋಗ್ಬಿಟ್ಟಿತ್ತು. ಸೊ ಒಂದು ಡಸ್ಟ್ಬಿನ್ ಕೂಡ ತೊಗೋಬೇಕಾಗಿತ್ತು. ಸೊ ಆ ಕಾರಣಕ್ಕೋಸ್ಕರ ನಾವು ಮೆಟ್ರೋಗೆ ಬಂದ್ವಿ.
ಆ್ಯಂಡ್ ಮಮ್ಮಿಗೂ ಈ ಥರ ಹೊರಗಡೆ ಫುಡ್ಡು ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಈ ಥರದ್ದೆಲ್ಲ ಅವ್ರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಅವ್ರಿಗೆ ಏನೇ ಇದ್ದರೂ ಮನೆಯಲ್ಲಿ ಹುಳಿ ಅನ್ನ ಕಲಿಸ್ಕೊಂಡು ತಿಂದೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಮಮ್ಮಿ. ಸೊ ಇಟ್ ಈಸ್ ವೆರಿ ಟ್ರೂ. ಆ್ಯಂಡ್ ನನ್ನ ತಂಗಿನೂ ಇವಾಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ಝೀರೋ ಮಾಡಿಬಿಟ್ಟಿದ್ದಾಳೆ ಔಟ್ಸೈಡ್ ಫುಡ್ಡೆಲ್ಲ. ಆ್ಯಂಡ್ ಅವಳು ಅಷ್ಟೇ ಕುಕ್ ಮಾಡಿಕೊಂಡು ತಿಂತಾಳೆ. ಸೊ ಎಲ್ಲರೂ ಹೆಲ್ದಿ ಪ್ರಾಕ್ಟೀಸ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೋಮ್ ಮೇಡ್ ಫುಡ್ ಮಾಡ್ಕೊಂಡು ತಿಂದೇ ಒಳ್ಳೆಯದು, ವಿತ್ ಲೆಸ್ ಆಫ್ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಲೋ ಫ್ಯಾಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ನನ್ನಲ್ಲಿ ಒಂದಷ್ಟು ಚೇಂಜಸ್ಗಳಾಗಿದೆ, ಬಿಕಾಸ್ ತುಂಬ ಲೈಟ್ ಫುಡ್ನ ತಿಂತಾಯಿದ್ದೀನಿ 1 ವೀಕಿಂದ. ಸೊ ನನಗೆ ಸ್ವಲ್ಪ ಇಷ್ಟ ಆಗ್ತಿದೆ. ನನ್ನ ಒಂದು ಬಾಡಿ ಆಗಿರ್ಬೋದು ತುಂಬ ಲೈಟ್ ಫೀಲ್ ಅಂತ ಅನ್ನಿಸ್ತಿದೆ ನನಗೆ. ನಾವು ಈ ಮಸಾಲ ಐಟಮ್ಸು ಅಥವಾ ಈ ಥರ ಜಂಕ್ ಎಲ್ಲ ತಿಂದಾಗ ನಮ್ಮ ಬಾಡಿ ಒಂದು ಏನು ನೇಚರೇ ಬೇರೆ ಥರ ಅನಿಸ್ತಿರುತ್ತೆ, ಫೀಲ್ ಒಂಥರ ಹೆವಿ ಫೀಲ್ ಆಗ್ತಿರುತ್ತೆ. ಸೊ ನಾನು ಲೈಟಾಗಿ ಫುಡ್ಗಳನ್ನ ತಿಂತಾ ಇರೋದ್ರಿಂದ ನನ್ನ ಬಾಡಿನೂ ತುಂಬ ಲೈಟ್ ಅನ್ನೋ ಥರ ಫೀಲ್ ಆಗ್ತಿದೆ. ಎಲ್ಲೂ ಡಿಸ್ಕಂಫರ್ಟ್ ನನಗೆ ಯಾವತ್ತೂ ಫೀಲ್ ಆಗಿಲ್ಲ. ಸೊ ತುಂಬಾ ಖುಷಿ ಆಗ್ತದೆ. ಇದೊಂದು ಪ್ರಾಕ್ಟೀಸ್ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ನನಗೆ ಬಂದಿದೆ. ಇಟ್ಸ್ ಅ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಆನ್ ಮೈ ಬರ್ತ್ಡೇ. ಸೊ ಐ ಆಮ್ ಕ್ವೈಟ್ ಬ್ಲೆಸ್ಡ್ ಅಂತಲೇ ಫೀಲ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಗುಡಿಯನ್ಗೆ ಒಂದಷ್ಟು ಥಿಂಗ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಆಮೇಲೆ ಒಂದಷ್ಟು ಶಾಪಿಂಗ್ ಕೂಡ ಮಾಡಬೇಕಿತ್ತು ನಾವು. ಮಮ್ಮಿ ಮ್ಯಾಕ್ಸಲ್ಲಿ ಒಂದು ಟಾಪ್ ತೊಗೊಂಡಿದ್ದು, ಅದನ್ನ ರಿಟರ್ನ್ ಮಾಡಬೇಕು ಅಂತ ಹೇಳ್ತಿದ್ರು. ಬಿಕಾಸ್ ಗಂಡು ಮಕ್ಳ ಜೊತೆ ಶಾಪಿಂಗ್ ಬಂದರೆ ಅದೊಂಥರ ತಲೆನೋವು ಕಿರಿಕಿರಿ ಥರ ಇರುತ್ತೆ. ನಾವೇ ಶಾಪಿಂಗ್ ಬಂದರೆ ಒಂಥರ ತುಂಬ ರಿಲ್ಯಾಕ್ಸ್ಡಾಗಿರುತ್ತೆ ಮೈಂಡು. ಆಮೇಲೆ ಅವ್ರು ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ನಮ್ಮ ಮಮ್ಮಿಗೆ ಏನೂ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗಲ್ಲ. ಆ ಬಟ್ಟೆ ತೊಗೋಬೇಡ, ಈ ಬಟ್ಟೆ ತೊಗೋಬೇಡ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀನು ತೊಗೋ ಅಂತಲೇ ಹೇಳ್ತೀನಿ. ಆಮೇಲೆ ನನಗೇನು ಇಷ್ಟ ಆಗುತ್ತೋ ನಾನು ಅದನ್ನೇ ತೊಗೋತೀನಿ. ನಾನು ಅದು ಬೇಡ ಅಂತ ಯಾರು ಏನು ಹೇಳಿದ್ರು ನಾನು ಕೇಳೋದಿಲ್ಲ. ಸೊ ಇವಾಗ ಮೂವಿ ಸ್ಟಾರ್ಟ್ ಆಗಿದೆ, ನೋಡ್ಕೊಂಡು ಬನ್ನಿ. ನಾನು ಮತ್ತೆ ಸಿಗ್ತೀನಿ. ನಾನು ಕಂಪ್ಲೀಟ್ ಮೂವಿ ಏನು ಆ್ಯಡ್ ಮಾಡಿಲ್ಲ, ಇದರಲ್ಲಿ ಸರ್ಟನ್ ಗ್ಲಿಮ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಎಷ್ಟೊಂದು ಸಲ ನಾನು ಶಾಪಿಂಗ್ ಹೋಗಿರ್ತೀನಿ, ಏನಾದರೂ ತೊಗೋಬೇಕಾಗಿರುತ್ತೆ, ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಬಟ್ ನಮ್ಮ ಮಮ್ಮಿ ಇದ್ದರೆ ಹಾಗಲ್ಲ, ಪಟ್ ಅಂತ ಏನು ಇಷ್ಟ ಆಗುತ್ತೋ ಅದನ್ನು ನನಗೆ ತೊಗೊಂಬಿಡ್ತಾರೆ ಅವರು. ಒಂದು ಸ್ವಲ್ಪ ನನಗೆ ಅದೇನೋ ಒಂಥರ ನೆಕ್ಸ್ಟ್ ಟೈಮ್ ನೋಡೋಣ, ಅಲ್ಲಿ ನೋಡೋಣ, ಇಲ್ಲಿ ನೋಡೋಣ ಅಂತ ಅದನ್ನು ನನಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ ನಾನು ಆ್ಯಕ್ಚುಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಕಾಟೇರ ಮೂವಿ ನೋಡ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಮಮ್ಮಿ ಹೋಗಿ. ಏನಪ್ಪ ಅಂದರೆ ತುಂಬಾ ಅಲ್ಟಿಮೇಟ್ ಆಗಿದೆ ಮೂವಿ. ಫ್ಯಾಮಿಲಿ ಕೂತ್ಕೊಂಡು ಯಾವುದೇ ಹೆಸಿಟೇಷನ್ ಇಲ್ಲದೇ 3 hours ತುಂಬ ತುಂಬಿಕೊಂಡು ನೋಡುವಂತಹ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೆಸೇಜ್ ಓರಿಯೆಂಟೆಡ್ ಮೂವಿ. ಲೈಕ್ ಜಮೀನ್ದಾರಿ ಸಿಸ್ಟಮ್ ಹೇಗಿತ್ತು, ಆವಾಗ ರೈತರು ಎಷ್ಟು ಕಷ್ಟಪಡ್ತಿದ್ರು ಅಥವಾ ಜನರು ಎಷ್ಟು ಕಷ್ಟಪಡ್ತಿದ್ರು ಜಮೀನ್ದಾರಿ ಸಿಸ್ಟಮ್ಸ್ ಇದ್ದಾಗ, ಇದನ್ನೆಲ್ಲ ಬುಕ್ಕಲ್ಲಿ ಓದಿದ್ವಿ. ಬಟ್ ಅದ್ರ ಜನರು ಎಷ್ಟು ಕಷ್ಟಪಡ್ತಿದ್ರು, ಯಾರಾದರೂ ಒಬ್ಬರು ರೂಲ್ ಮಾಡುವಾಗ ಅವ್ರ ಕೈ ಕೆಳಗಡೆ ಜನರುಗಳು ಎಷ್ಟು ಕಷ್ಟಪಡ್ತಿದ್ರು ಅನ್ನೋದನ್ನ ಒಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಕಾಸ್ಟಿಸಮ್. ಕಾಸ್ಟ್ ಅಂತ ಎಷ್ಟೊಂದು ಸಾಯೋ ಜನಗಳಿಗೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಲ್ಟಿಮೇಟಾಗಿ ಮನುಷ್ಯರೇ ಇಂಪಾರ್ಟೆಂಟು, ಮನುಷ್ಯತ್ವ ಅನ್ನೋ ಒಂದು ಜಾತಿನೇ ತುಂಬಾ ಇಂಪಾರ್ಟೆಂಟು. ನಮ್ಮ ಒಂದು ಕಸ್ಬಿಂದ ನಾವು ಜಾತಿ ಅಂತ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ನಮ್ಮ ಜನ್ರೇಷನಲ್ಲೆಲ್ಲ ಅದು ನಿಜವಾಗ್ಲೂ ಡಾಮಿನೇಟ್ ಮಾಡ್ತಿತ್ತು. ಫಾರ್ ಗಾಡ್ ಸೇಕ್ ನಮ್ಮ ಮಕ್ಕಳ ಜನ್ರೇಷನಲ್ಲಿ ಅದೆಲ್ಲ ಹೋಗ್ಬಿಡ್ಲಿ ಅನ್ನೋ ಒಂದು ಆಸೆ ನನಗೂ ಇದೆ. ಆ್ಯಂಡ್ ನಾವು ಒಂದು ಚೇಂಜ್ ಆಗಿ ಜನಗಳಿಗೆ ಒಂದು ಮಾಡೆಲ್ ಆಗಿ ಇರಬೇಕಾಗುತ್ತೆ. ಬಿಕಾಸ್ ನಾವೇ ಆ ಥರದನ್ನ ಫಾಲೋ ಮಾಡ್ಕೊಂಡು ಬಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾ ಇರ್ತಾರೆ. ಸೊ ಹಾಗಾಗಿ ಬ್ಯೂಟಿಫುಲ್ ಆಗಿದೆ ಮೆಸೇಜಸ್ಸು. ಆ್ಯಂಡ್ ರೈತರ ಪರ ಪ್ರತಿ ಸಲಿನೂ ದರ್ಶನ್ ಒಂದು ಮೂವಿ ಮಾಡಿದಾಗ ಅದರಲ್ಲಿ ಒಂದು ತುಂಬ ಮೆಸೇಜಸ್ ಇರುತ್ತೆ. ಎಸ್ಪೆಷಲಿ ರೈತರಿಗೆ ರಿಲೇಟೆಡ್ ಆದಂಥ ತುಂಬ ಮೆಸೇಜ್ ಇರುತ್ತೆ. ಸೊ ತುಂಬಾ ಖುಷಿ ಆಯಿತು ಮೂವಿ ನೋಡಿ. ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನಮ್ದು ಆ ಕಾಸ್ಟು, ನಮ್ದು ಈ ಕಾಸ್ಟು, ನಮ್ದು ಹಿಂಗೆ ಅಂತೆಲ್ಲ ಓಡಾಡ್ಕೊಂಡಿರ್ತಾರೆ ತುಂಬ ಜನ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ತುಂಬ ಜನ ಆ ಥರದವ್ರು ನೋಡಿದ್ದೀನಿ. ಸೊ ಆ ಥರದವರು ಮೂವಿನ ನೋಡಬೇಕು. ಅಲ್ಟಿಮೇಟಾಗಿ ನಾವು ಸಾಯೋವಂಥ ಪರಿಸ್ಥಿತಿ ಬಂದಾಗ ನಮ್ಮ ಬಾಯಿಗೆ ಯಾರು ನೀರು ಬಿಡ್ತಾರೋ ಗೊತ್ತಿಲ್ಲ, ಅಥವಾ ನಮ್ಗೆ ಬ್ಲಡ್ ಲಾಸ್ ಆದಾಗ ನಮ್ಗೆ ಯಾರು ಬ್ಲಡ್ ಕೊಡ್ತಾರೋ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಬ್ಲಡ್ ರಿಲೇಷನು ನಮ್ದು ಇಷ್ಟು ವರ್ಷದಿಂದ ಆ ಜಾತಿ, ಎಷ್ಟು ವರ್ಷದಿಂದ ಈ ಜಾತಿ ಅಂತೆಲ್ಲ ಬೊಗಳೆ ಕಚ್ಕೊಂಡು ಓಡಾಡೋರು ದಯವಿಟ್ಟು ಈ ಮೂವಿನ ನೋಡಿ ಸ್ವಲ್ಪ ತಗೊಳ್ಳಿ ಮನಸ್ಸಿಗೆ ಅಂತ ಹೇಳ್ತಾ
ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಚಾನಲ್ನ. ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ವಿಡಿಯೋ ಲೈಕ್ ಬಟನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.